ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಪ್ರಶ್ನೋತ್ತರಗಳನ್ನ ವಿಶ್ಲೇಷಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ಮುಂದೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತೆಗೆದುಕೊಂಡಾಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 12ರಿಂದ 20 ಪ್ರಶ್ನೆಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾಣ್ತೀವಿ ಅಂತಕ್ಕಂಥದ್ದು. ಆದ್ದರಿಂದ ಈ ಸಂವಿಧಾನವನ್ನ ನಾವು ತಿಳಿದುಕೊಳ್ಳುವುದು ಬಹಳಷ್ಟು ಮುಖ್ಯವಾಗ್ತದ ಅಂತಕ್ಕಂಥದ್ದು. ಹೀಗೆ ನಾವು ಸಂವಿಧಾನವನ್ನ ಓದಬೇಕಾದ್ರೆ ಯಾವ ರೀತಿಯಾಗಿ ನಾವು ಓದ್ಬೇಕಂತಕ್ಕಂಥದ್ದು, ನಾವು ಕೇವಲ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಯಾವುದು ಉತ್ತರಲ್ಲ, ಕೇವಲ ನಾವು ಉತ್ತರವನ್ನ ಆಯ್ಕೆ ಮಾಡಿಕೊಂಡು ಹೋಗಿ ಕೇವಲ ನಾವು ಉತ್ತರವನ್ನ ನೆನಪಿಟ್ಕೊಂಡ್ರೆ ನಾವು ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಾವು ಪ್ರತಿಯೊಂದು ಪ್ರಶ್ನೆಗೆ ನೀಡಿದಂತ 4 ಉತ್ತರಗಳೇನಿರ್ತಾವಲ್ಲ, ಆ 4 ಉತ್ತರಗಳ ಬಗ್ಗೆ ಸಮಗ್ರವಾಗಿ ನಾವು ಏನ್ ಮಾಡ್ಬೇಕಾಗ್ತದ, ವಿಶ್ಲೇಷಣೆಯನ್ನ ಮಾಡ್ಬೇಕಾಗ್ತದ. ಅಂದಾಗ ಮಾತ್ರ ನಮಗ ಹೆಚ್ಚಿನ ಜ್ಞಾನ ಬರಲು ಕೂಡ ಸಾಧ್ಯತೆ ಮತ್ತು ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನ ಸಾಧಿಸಲು ಕೂಡ ಸಾಧ್ಯವಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಇವತ್ತಿನ ಈ ತರಗತಿಯಲ್ಲಿ ಮೊದಲನೇ ಪ್ರಶ್ನೆ ಯಾವುದಂದ್ರ, ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಪ್ರೊಹಿಬಿಷನ್, ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್, ಆಪ್ಷನ್ ಡಿ ಕೋವಾರಂಟೋ. ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದನ್ನ ಏನೆಂದು ಕರೆಯಲಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಮೊದಲನೇ ಆಪ್ಷನ್ ಯಾವುದಿದೆ ಅಂದ್ರ ಮೊದಲನೇ ಆಪ್ಷನ್ ಯಾವುದಂದ್ರ ಮ್ಯಾಂಡಮಸ್. ಮ್ಯಾಂಡಮಸ್ ಅಂತಕ್ಕಂಥದ್ದು ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರ ಸಂವಿಧಾನವು 2 ಕೋರ್ಟ್ಗಳಿಗೆ ನೀಡಿದೆ ಅಂತಕ್ಕಂಥದ್ದು. ಒಂದು ಸುಪ್ರೀಂ ಕೋರ್ಟ್, ಇನ್ನೊಂದು ಹೈಕೋರ್ಟ್ ಅಂತಕ್ಕಂಥದ್ದು. ಒಂದು ಸುಪ್ರೀಂ ಕೋರ್ಟ್, ಇನ್ನೊಂದು ಈ ಹೈಕೋರ್ಟ್ ಅಂತಕ್ಕಂಥ 2 ನ್ಯಾಯಾಲಯಗಳು ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿವೆ ಅಂತಕ್ಕಂಥದ್ದು. ಸಂವಿಧಾನದ 32ನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಂತ ವಿಧಿಯಾಗಿದ್ದು, ಈ ಸಂವಿಧಾನದ 32ನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿಗೆ ಸಂಬಂಧಪಟ್ಟಿದೆ. ಹಾಗೆ 139ನೇ ವಿಧಿ, ಸಂವಿಧಾನದ 139ನೇ ವಿಧಿಯು ಸುಪ್ರೀಂ ಕೋರ್ಟ್ ಹೊರಡಿಸ್ತಕ್ಕಂಥ ರಿಟ್ಗಳಿಗೆ ಸಂಬಂಧಪಟ್ಟಂತ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತದ್ದು. ಹೀಗೆ ಹೈಕೋರ್ಟ್ ಕೂಡ ಸಂವಿಧಾನದ 226ನೇ ವಿಧಿಯ ಮೂಲಕ ಏನ್ ಮಾಡ್ತದ, ತನ್ನ ರಿಟ್ ಆಜ್ಞೆಗಳನ್ನ ಹೊರಡಿಸ್ತದ ಅಂತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ ಈ 2 ನ್ಯಾಯಾಲಯಗಳು ಒಂದು 5 ರೀತಿಯಾದಂತ ರಿಟ್ಗಳನ್ನ ಹೊರಡಿಸ್ತಾವಂತಕ್ಕಂಥದ್ದು. ಹಾಗಾದ್ರೆ ಆ ರಿಟ್ಗಳು ಯಾವ್ಯಾವ ರಿಟ್ ಯಾವ್ಯಾವ ರೀತಿಯಾಗಿ ಏನ್ ತಿಳಿಸಿಕೊಡ್ತದ ಅಂತಕ್ಕಂಥದ್ದು ಮೊದಲು ನೋಡೋಣ. ಆಮೇಲೆ ಪ್ರಶ್ನೆಗೆ ಯಾವ್ದು ಉತ್ತರ ಅಂತಕ್ಕಂಥದ್ದು ನಾ ಈ 5 ರಿಟ್ಗಳನ್ನ ಹೇಳ್ತೀನಿ, ಆಮೇಲೆ ನೀವು ಪ್ರಶ್ನೆಗೆ ಯಾವ್ದು ಉತ್ತರ ಅಂತಕ್ಕಂಥ ನೀವೇ ಗುರುತಿಸಿರುವಂತೆ. ಮೊದಲನೇದಾಗಿ ಮ್ಯಾಂಡಮಸ್ ಅಂತಕ್ಕಂಥದ್ದು. ನಾವು ಮ್ಯಾಂಡಮಸ್ ಅನ್ನ ಪರಮಾದೇಶ ಅಂತೂ ಕೂಡ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಮ್ಯಾಂಡಮಸ್ ಅನ್ನ ಪರಮಾದೇಶ ಅಂತಕ್ಕಂಥದ್ದು ಏನ್? ಹಾಗಾದ್ರೆ ಮ್ಯಾಂಡಮಸ್ ಅಂತಕ್ಕಂಥದ್ದು ನೋಡಿ, ಸಾರ್ವಜನಿಕ ಅಧಿಕಾರಿಯು ತನ್ನ ಕೆಲಸವನ್ನ ನಿರ್ವಹಿಸಲು ವಿಫಲನಾದಾಗ ಅಥವಾ ನಿರಾಕರಿಸಿದಾಗ ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆಗೆ ಮ್ಯಾಂಡಮಸ್ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಏನ್ರಿ?
ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನ ನಿರ್ವಹಿಸಲು ವಿಫಲನಾದಾಗ ಅಥವಾ ನಿರಾಕರಿಸಿದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ ಈ ಮ್ಯಾಂಡಮಸ್ ಅಂತಕ್ಕಂಥದ್ದು. ಇದು ಮೊದಲನೇ ಒಂದು ಆಪ್ಷನ್ ಅಂತಕ್ಕಂಥದ್ದು. ಇನ್ ಎರಡನೇ ಆಪ್ಷನ್ ಏನಿದೆ ಅಂದ್ರ ಬಿ ಅಲ್ಲಿ ಪ್ರೋಹಿಬಿಷನ್. ಪ್ರೋಹಿಬಿಷನ್ ಪ್ರೋಹಿಬಿಷನ್ ಅಂದ್ರ ನೋಡ್ರಿ, ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಚಲಾಯಿಸಿದಾಗ ಅದನ್ನು ಚಲಾಯಿಸದಂತೆ ನೀಡುವ ಆಜ್ಞೆಗೆ ಪ್ರೋಹಿಬಿಷನ್ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಚಲಾಯಿಸಿದಾಗ ಅದನ್ನ ಚಲಾಯಿಸದಂತೆ ನೀಡುವ ಆಜ್ಞೆಗೆ ಪ್ರೋಹಿಬಿಷನ್ ಅಂತ ನಾವ್ ಏನ್ ಮಾಡ್ತೀವಿ, ಕರಿತೀವಿ ಅಂತಕ್ಕಂಥದ್ದು. ಇನ್ ಆಪ್ಷನ್ ಸಿ ಅಲ್ಲಿ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥ ಒಂದು ರಿಟ್ ಇದೆ. ಈ ಹೇಬಿಯಸ್ ಕಾರ್ಪಸ್ ಎಂದರೆ ಇದನ್ನ ನಾವು ಬಂದಿ ಪ್ರತ್ಯಕ್ಷೀಕರಣ ಅಂತ ಏನ್ ಮಾಡ್ತೀವಿ, ಕರಿತೀವಿ ಅಂತಕ್ಕಂಥದ್ದು. ಬಂದಿ ಪ್ರತ್ಯಕ್ಷೀಕರಣದ ಪದಶಃ ಅರ್ಥ ಅಂದ್ರ ದೇಹವನ್ನ ಹಾಜರುಪಡಿಸುವುದು ಎಂದರ್ಥ. ದೇಹವನ್ನ ಹಾಜರುಪಡಿಸುವುದು. ಹೇಬಿಯಸ್ ಕಾರ್ಪಸ್ ಅಂದ್ರ ನೋಡ್ರಿ, ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆಗೆ ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು. ಹಾಗಾದ್ರೆ ನಮಗ ಪ್ರಶ್ನೆ ಇರ್ತಕ್ಕಂಥದ್ದು ಕೂಡ, ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದನ್ನ ಏನಂತೇಳಿ ಕರೀತಾರೆ ಅಂತ ಹೇಳ್ತಿ. ಈ ಪ್ರಶ್ನೆಗೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಈ ಹೇಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಗಳ ಒಳಗಾಗಿ ನಾವು ಏನ್ ಮಾಡ್ಬೇಕಾಗ್ತದ, ಸಮೀಪದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗ್ತಂತ. ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಸಿ ಅಂತಕ್ಕಂಥದ್ದು. ಇನ್ ಆಪ್ಷನ್ ಡಿ ಅಲ್ಲಿ ಏನಿದೆ ಅಂದ್ರ ಕೋ ವಾರಂಟ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಕೋ ವಾರಂಟೋ. ಈ ಕೋ ವಾರಂಟೋ ಎಂದರೆ ಸಾರ್ವಜನಿಕ ಹುದ್ದೆಯನ್ನು ಒಬ್ಬ ವ್ಯಕ್ತಿಯು ಅನ್ಯ ಮಾರ್ಗದಿಂದ ಪಡೆದುಕೊಂಡರೆ ಅದನ್ನ ತೆರವುಗೊಳಿಸುವಂತೆ ನೀಡುವ ಆಜ್ಞೆಗೆ ಕೋ ವಾರಂಟೋ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡತಕ್ಕಂತ 5 ರಿಟ್ಗಳಲ್ಲಿ ಈ 4 ರಿಟ್ಗಳು ಪ್ರಮುಖವಾದಂತಹ ರಿಟ್ಗಳಾಗಿವೆ ಅಂತಕ್ಕಂಥದ್ದು. ಇನ್ನೊಂದು ರಿಟ್ ಯಾವುದಂದ್ರ ಸರ್ಸಿಯೋರರಿ ಅಂತಕ್ಕಂಥ ಒಂದು ರಿಟ್ ಬರ್ತದ. ಇವು 4 ಆಪ್ಷನ್ ನಲ್ಲಿ ಇರ್ತಕ್ಕಂಥ ರಿಟ್ಗಳು. ಇನ್ನೊಂದು ಸರ್ಸಿ ಯೋರರಿ ಅಥವಾ ಉತ್ಪ್ರೇಕ್ಷಣಾ ಲೇಖ ಅಂತ ಹೇಳಿ ಕರಿತೀವಿ. ಸರ್ಸಿ ಯೋರರಿ ಅಂದ್ರೆ ಕೆಳ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವ ಆಜ್ಞೆಗೆ ಸರ್ಸಿಯೋರರಿ ಅಂತ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಇದು ಮೊದಲನೇ ಪ್ರಶ್ನೆ ಅಂತಕ್ಕಂಥದ್ದು. ಇನ್ ಎರಡನೇ ಪ್ರಶ್ನೆ, DPSP ವನ್ನು ಧರೆಯ ಮೇಲಿನ ಸ್ವರ್ಗ ಎಂದು ಕರೆದವರು ಯಾರು? ಆಪ್ಷನ್ ಎ MC ಚಾಗ್ಲಾ, ಆಪ್ಷನ್ ಬಿ ಗ್ರಾನ್ ವಿಲ್ಲೆ ಆಸ್ಟಿನ್, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ LM ಸಿಂಘ್ವಿ. ಏನಿದೆ ಅಂದ್ರ DPSP ಯನ್ನ ಧರೆಯ ಮೇಲಿನ ಸ್ವರ್ಗ ಅಂತೇಳಿ ಕರೆದವರು ಯಾರಂತೇಳಿ ಪ್ರಶ್ನೆ ಇದೆ. ಮೊದಲು ನಾವ ಈ DPSP ಅಂದ್ರೆ ಏನ್ ನೋಡೋಣ. ಮೊದಲನೇದಾಗಿ DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ ಹಿಡಿದು
51ನೇ ವಿಧಿಯವರೆಗೆ ಇದರ ವಿವರಣೆಯನ್ನ ನಾವು ಏನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನದಿಂದ ಐರಿಷ್ ಸಂವಿಧಾನದಿಂದ ಎರವಲನ್ನ ಪಡೆದುಕೊಂಡಿದ್ದೀವಿ. ಇವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ರೂಪದಲ್ಲಿರ್ತಕ್ಕಂಥ ತತ್ವಗಳಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ವಿವಿಧ ಚಿಂತಕರು ವಿವಿಧ ರೀತಿಯಾಗಿ ಏನ್ ಮಾಡ್ತಾರ ಅಂದ್ರ ಹೆಸರಿಸ್ತಾರಂತಕ್ಕಂಥದ್ದು. ಹಾಗಾದ್ರೆ ನಾವು ಯಾರ್ಯಾರು ಯಾವ ರೀತಿಯಾಗಿ ಏನ್ ಮಾಡಿದ್ರೆ ಅಂತ ಹೆಸರಿಸಿದ್ದಾರೆ ಅಂತಕ್ಕಂಥ ಇದರಲ್ಲಿ ಮೊದಲನೇ ಒಂದು ಆಪ್ಷನ್ ಯಾವುದಿದೆ ಅಂದ್ರ MC ಚಾಗ್ಲ. MC ಚಾಗ್ಲ. ಹಾಗಾದ್ರೆ ಈ MC ಚಾಗ್ಲರವರು DPSP ನ ಏನಂತೇಳಿ ಕರೀತಾರಂದ್ರ ಧರೆಯ ಮೇಲಿನ ಸ್ವರ್ಗ. ಧರೆಯ ಮೇಲಿನ ಸ್ವರ್ಗ ಅಂತೇಳಿ ಕರೀತಾರೆ. ಹಾಗಾದ್ರೆ ಇವರು ಧರೆಯ ಮೇಲಿನ ಸ್ವರ್ಗ ಅಂತೇಳಿ ಕರೀತಾರು. ಇನ್ನು ಆಪ್ಷನ್ ಬಿ ಯಲ್ಲಿ ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತಕ್ಕಂಥವ್ರು ಅದಾರ. ಗ್ರಾನ್ ವಿಲ್ಲೆ ಆಸ್ಟಿನ್. ಹಾಗಾದ್ರೆ ಈ DPSP ನ ಗ್ರಾನ್ ವಿಲ್ಲೆ ಆಸ್ಟಿನ್ ರವರು ಏನಂತೇಳಿ ಕರೀತಾರಂದ್ರ ಸಂವಿಧಾನದ ಅಂತರಾತ್ಮ. ಸಂವಿಧಾನದ ಅಂತರಾತ್ಮ ಅಂತೇಳಿ ಏನ್ ಮಾಡ್ತಾರಂದ್ರ ಗ್ರಾನ್ ವಿಲ್ಲೆ ಆಸ್ಟಿನ್ ರವರು ಕರೀತಾರಂತಕ್ಕಂಥದ್ದು. ಇನ್ನ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥವ್ರು ಆಪ್ಷನ್ ಸಿ ಯಲ್ಲಿದ್ದರು. BR ಅಂಬೇಡ್ಕರ್. ಹಾಗಾದ್ರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು DPSP ನ ಏನಂತೇಳಿ ಕರೀತಾರಂದ್ರ ಸಂವಿಧಾನದ ಕಾದಂಬರಿ ಅಂತೇಳಿ ಕರೀತಾರೆ. ಸಂವಿಧಾನದ ಕಾದಂಬರಿ ಅಂತೇಳಿ ಕರೀತಾರು. ಇನ್ನು ಕೊನೆಯದಾಗಿ ಆಪ್ಷನ್ ಡಿ ಯಲ್ಲಿ ಯಾರದಾರಂದ್ರ LM ಸಿಂಘ್ವಿ ಅಂತಕ್ಕಂಥವ್ರು. LM ಸಿಂಘ್ವಿ ಅಂತಕ್ಕಂಥವ್ರು. ಹಾಗಾದ್ರೆ ಈ LM ಸಿಂಘ್ವಿರವರು DPSP ಯನ್ನ ಸಂವಿಧಾನದ ಜೀವಧಾತು ಅಂತೇಳಿ ಕರೀತಾರೆ. ಸಂವಿಧಾನದ ಜೀವಧಾತು. ಹೀಗೆ ವಿವಿಧ ಚಿಂತಕರು ವಿವಿಧ ರೀತಿಯಾಗಿ ಈ DPSP ನ ಕುರಿತಂತೆ ಏನ್ ಮಾಡ್ತಾರಂದ್ರ ತಮ್ಮದೇ ಆದಂತ ಒಂದು ಹೆಸರನ್ನ ಸೂಚಿಸ್ತಾರಂತಕ್ಕಂಥದ್ದು. ಹಾಗಾದ್ರೆ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಈ DPSP ನ ಧರೆಯ ಮೇಲಿನ ಸ್ವರ್ಗ ಅಂತೇಳಿ ಯಾರು ಕರೆದಿದ್ದಾರಂದ್ರ ನೋಡ್ರಿ, ಧರೆಯ ಮೇಲಿನ ಸ್ವರ್ಗ ಅಂತೇಳಿ MC ಚಾಗ್ಲರ್ ಅವರು ಕರೀತಾರ. ನ್ಯಾಯಾಧೀಶರಾದ MC ಚಾಗ್ಲರ್ ಅವರು ಏನ್ ಮಾಡ್ತಾರ ಕರೀತಾರಂತಕ್ಕಂಥದ್ದು. ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಎ ಅಂತಕ್ಕಂಥದ್ದು. ಸಂವಿಧಾನದ ಅಂತರಾತ್ಮ ಅಂತೇಳಿ ಗ್ರಾನ್ ವಿಲ್ಲೆ ಆಸ್ಟಿನ್ ರವರು ಕರೀತಾರು. ಸಂವಿಧಾನದ ಕಾದಂಬರಿ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರು. ಸಂವಿಧಾನದ ಜೀವಧಾತು ಅಂತೇಳಿ LM ಸಿಂಘ್ವಿ ರವರು ಏನ್ ಮಾಡ್ತಾರಂದ್ರ ಇದನ್ನ ಕರೀತಾರಂತಕ್ಕಂಥದ್ದು. ಇನ್ ಮೂರನೇ ಪ್ರಶ್ನೆ, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಯಾವ ವಿಧಿಯಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ 39, ಆಪ್ಷನ್ ಬಿ 39A, ಆಪ್ಷನ್ ಸಿ 43B, ಆಪ್ಷನ್ ಡಿ 44. ಆಪ್ಷನ್ ಎ 39ನೇ ವಿಧಿ. ಆಪ್ಷನ್ ಎ 39ನೇ ವಿಧಿ. ಇದು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರತಕ್ಕಂತ ಒಂದು ವಿಧಿಯಾಗಿದೆ ಅಂತ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹೇಳಿದ್ದೀನಿ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ಎ ಯಲ್ಲಿ ಇರ್ತಕ್ಕಂತ 39ನೇ ವಿಧಿ ಏನ್ ತಿಳಿಸ್ಕೊಡ್ತದ ನೋಡ್ರಿ. ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯವನ್ನು ಹಾಗೂ ಶಕ್ತಿಯನ್ನು ಬಲವಂತ ಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಿಸುವುದು. ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನು
ಬಲವಂತ ಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಿಸುವುದರ ಬಗ್ಗೆ ಏನ್ ಮಾಡ್ತದ ಈ ವಿಧಿ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಇನ್ನು ಆಪ್ಷನ್ ಬಿ ಯಲ್ಲಿ 39 ಎ ವಿಧಿ ಇದೆ. 39 ಎ ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ 39 ಎ ವಿಧಿ ಏನ್ ತಿಳಿಸಿಕೊಡ್ತದಂದ್ರ, ಈ ತಿಳಿಸಿಕೊಡುವುದಕ್ಕಿಂತ ಮುಂಚಿತವಾಗಿ ಈ ವಿಧಿಯನ್ನ ಯಾವಾಗ ಸೇರ್ಪಡೆ ಮಾಡಲಾಗಿದೆ, ಏಕೆಂದ್ರೆ ನಮಗೆ ಇಲ್ಲಿ ಉಪವಿಧಿ ಬಂದಿದೆ. ಉಪವಿಧಿಗಳು ಬಂದು ಅಂದ್ರ ಅವು ನಾವು ಏನ್ ಮಾಡಿದೀವಿ ಅಂದ್ರೆ ತಿದ್ದುಪಡಿ ಮಾಡುವುದರ ಮೂಲಕ ಏನ್ ಮಾಡಿದೀವಿ, ಅವುಗಳನ್ನ ಸೇರ್ಪಡೆ ಮಾಡಿದೀವಿ ಅಂತಕ್ಕಂಥದ್ದು. ಈ 39 ಎ ವಿಧಿಯನ್ನ 1976ರಲ್ಲಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ, ಸಂವಿಧಾನಕ್ಕೆ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ 39 ಎ ವಿಧಿಯನ್ನ ಈ 4ನೇ ಭಾಗಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಸೇರ್ಪಡೆ ಮಾಡ್ತೀವಿ. ಹಾಗಾದ್ರೆ ಈ 39 ಎ ವಿಧಿ ಏನ್ ತಿಳಿಸಿಕೊಡ್ತದಂದ್ರ, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು. ಸಮಾನ ನ್ಯಾಯವನ್ನ ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಅಂತಕ್ಕಂಥದ್ದು. ನಿಮಗೆ ಪ್ರಶ್ನೆ ಇರುವುದು ಕೂಡ ಇದೆ, ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೀಡುವುದು ಯಾವ ವಿಧಿ ಅಂತೇಳಿ. ಸರಿಯಾದ ಉತ್ತರ ಯಾವುದಂದ್ರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ಸಿ ಯಲ್ಲಿ ಯಾವ ವಿಧಿ ಕಂಡು ಬರ್ತದಂದ್ರ 43 ಬಿ ವಿಧಿ ಕಂಡು ಬರ್ತದ. 43 ಬಿ ವಿಧಿ ಅಂತಕ್ಕಂಥದ್ದು. ಈ 43 ಬಿ ವಿಧಿಯು ಕೂಡ ಅಂದ್ರ ನಾವು ಉಪವಿಧಿಗಳು ಬಂದು ಅಂದ್ರ ಅವನ ತಿದ್ದುಪಡಿ ಮಾಡುವುದ್ರ ಮೂಲಕ ಏನ್ ಮಾಡಿದೀವಿ, ನಾವು ಸೇರ್ಪಡೆ ಮಾಡಿದೀವಿ. ಇದನ್ನ ಯಾವಾಗ ಸೇರ್ಪಡೆ ಮಾಡಲಾಗ್ತಂದ್ರ ಇದು ಕೂಡ 1976ರಲ್ಲಿ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಈ ವಿಧಿಯನ್ನ ನಾವು ಏನ್ ಮಾಡ್ತೀವಿ, ಸೇರ್ಪಡೆ ಮಾಡ್ತೀವಿ. 43 ಬಿ ವಿಧಿ ಏನ್ ತಿಳಿಸಿಕೊಡ್ತದಂದ್ರ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತದು. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಇನ್ನು ಕೊನೆಯದಾಗಿ ಆಪ್ಷನ್ ಡಿ ಯಲ್ಲಿ ಕಂಡು ಬರ್ತಕ್ಕಂಥ ವಿಧಿ ಯಾವುದಂದ್ರ 44ನೇ ವಿಧಿ. 44ನೇ ವಿಧಿ ಇದು ಕೂಡ ಒಂದು ಪ್ರಮುಖವಾದಂತಹ ವಿಧಿಯಾಗಿದೆ ಅಂತಕ್ಕಂಥದ್ದು. 44ನೇ ವಿಧಿ ಏನ್ ತಿಳಿಸಿಕೊಡ್ತಂದ್ರ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನಮಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಧಿಯಾಗಿದೆ ಅಂತಕ್ಕಂಥರ ಬಗ್ಗೆ ಹೇಳಲಾಗ್ತದ. ಈ ಏಕರೂಪ ನಾಗರಿಕ ಸಂಹಿತೆನ ಇತ್ತೀಚೆಗೆ ಉತ್ತರಾಖಂಡ ರಾಜ್ಯದಲ್ಲಿ ಏನ್ ಮಾಡಲಾಗಿದೆ ಅಂದ್ರ ಜಾರಿಗೊಳಿಸಲಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಒಂದೇ ರೀತಿಯಾದಂತಹ ಕಾನೂನು ಅಂತಕ್ಕಂಥದ್ದು ಈ ಏಕರೂಪ ನಾಗರಿಕ ಸಂಹಿತೆಯ ಒಂದು ಅರ್ಥ ಅಂತಕ್ಕಂಥದ್ದು. ಇದು 44ನೇ ವಿಧಿಯಲ್ಲಿ ಕಂಡು ಬರ್ತದ. ಇದು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು 39 ಎ ವಿಧಿ ಅಂತಕ್ಕಂಥದ್ದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ? ಆಪ್ಷನ್ ಎ 86, ಆಪ್ಷನ್ ಬಿ 44, ಆಪ್ಷನ್ ಸಿ 42, ಆಪ್ಷನ್ ಡಿ 52. ಇನ್ನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಯಾವ ತಿದ್ದುಪಡಿ ಅಂತ ಪ್ರಶ್ನೆ ಇದೆ. ಮೊದಲನೇ ಆಪ್ಷನ್ ಯಾವುದಂದ್ರ ಆಪ್ಷನ್ ಎ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಹಾಗಾದ್ರೆ ಇಲ್ಲಿವರೆಗೆ 106 ಸಂವಿಧಾನಾತ್ಮಕ ತಿದ್ದುಪಡಿಗಳಾಗಿದ್ದು ಅದರಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳು ಬಹಳಷ್ಟು ಮುಖ್ಯವಾದಂತ ತಿದ್ದುಪಡಿಗಳಾಗಿವೆ ಅಂತಕ್ಕಂಥದ್ದು. ಮೊದಲನೇ ಆಪ್ಷನ್ ಯಾವುದಂದ್ರ ಈ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಯಾವಾಗ ಜಾರಿಗೆ ಬರ್ತದಂದ್ರ 2002ರಲ್ಲಿ ಏನ್ ಮಾಡಲಾಗ್ತದ, ಈ ತಿದ್ದುಪಡಿಯನ್ನ ಮಾಡಲಾಗ್ತದ. ಈ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ 3ನೇ ಭಾಗಕ್ಕೆ 21 ಎ ವಿಧಿಯನ್ನ ಸೇರ್ಪಡೆ ಮಾಡಲಾಗ್ತದ. 21 ಎ ವಿಧಿಯನ್ನ ಸೇರ್ಪಡೆ ಮಾಡಲಾಗ್ತದ. ಭಾರತ ಸಂವಿಧಾನದ 4 ಎ ಭಾಗಕ್ಕೆ 51 ಎ ಕೆ ವಿಧಿಯನ್ನ ಸೇರ್ಪಡೆ ಮಾಡಲಾಗ್ತದ. 51 ಎ ವಿಧಿಯಲ್ಲಿ ಉಪವಿಧಿ ಕೆ ಯನ್ನ ಏನ್ ಮಾಡಲಾಗ್ತದೆ, ಸೇರ್ಪಡೆ ಮಾಡಲಾಗ್ತದೆ. ಹೀಗೆ ಈ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ 2 ವಿಧಿಗಳು ಏನಾಗ್ತಾವ ಅಂದ್ರ ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಆಗ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ
ಈ ಎರಡು ವಿಧಿಗಳು, ಒಂದು 21A ವಿಧಿ, ಇನ್ನೊಂದು 51A ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ 21A ವಿಧಿ ಏನ್ ತಿಳಿಸ್ಕೊಡ್ತದಂದ್ರ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕಂತೇಳಿ ಈ 21A ವಿಧಿ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ. ಇನ್ 51AK ವಿಧಿ ಏನ್ ತಿಳಿಸ್ಕೊಡ್ತದಂದ್ರ 6 ರಿಂದ 14 ವರ್ಷದೊಳಗಿನ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಪೋಷಕರ ಅಥವಾ ಪಾಲಕರ ಕರ್ತವ್ಯ ಅಂತಕ್ಕಂಥದ್ರ ಬಗ್ಗೆ ಇದು ತಿಳಿಸ್ಕೊಡ್ತದೆ. ಇದು ಮೂಲಭೂತ ಹಕ್ಕು. 21A ಫಂಡಾಮೆಂಟಲ್ ರೈಟ್ಸ್, 51AK ಫಂಡಾಮೆಂಟಲ್ ಡ್ಯೂಟೀಸ್ ಅಂತಕ್ಕಂಥದ್ದು. ಇವೆರಡೂ ಕೂಡ ಈ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಏನ್ ಮಾಡಲಾಗಿದೆ ಅಂದ್ರ ಸೇರ್ಪಡೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ನಿಮಗೆ ಪ್ರಶ್ನೆ ಕೇಳಿದ್ದು ಕೂಡ ಇದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾವ ತಿದ್ದುಪಡಿಯ ಮೂಲಕ ಅಂದಾಗ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಎ, 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನು ಆಪ್ಷನ್ ಬಿ ಯಲ್ಲಿ ಯಾವ ಒಂದು ತಿದ್ದುಪಡಿ ಇದೆ ಅಂದ್ರ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ ಇದೆ ಅಂತಕ್ಕಂಥದ್ದು. ಈ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ ಯಾವಾಗ ಜಾರಿಗೆ ಬಂದಿದೆ ಅಂದ್ರ 1978ರಲ್ಲಿ 1978ರಲ್ಲಿ ಜಾರಿಗೆ ಬಂದಿದೆ ಅಂತಕ್ಕಂಥದ್ದು. ಅಂದ್ರ ಮೊರಾರ್ಜಿ ದೇಸಾಯಿ ರವರ ಕಾಲಾವಧಿಯಲ್ಲಿ ಈ ತಿದ್ದುಪಡಿಯನ್ನ ಮಾಡಲಾಗ್ತದ. ಈಗಾಗಲೇ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಆದಂತ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಸರಿದೂಗಿಸುವ ಸಲುವಾಗಿ ಈ ತಿದ್ದುಪಡಿಯನ್ನ ಮಾಡಲಾಗ್ತದ. ಈ ತಿದ್ದುಪಡಿಯ ಮೂಲಕ ಪ್ರಮುಖವಾಗಿ ಯಾವ್ಯಾವ ವಿಷಯಗಳನ್ನ ನಾವು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗ್ತದ ಅಥವಾ ಬದಲಾವಣೆ ಮಾಡಲಾಗ್ತದ. ಮೊದಲನೇದಾಗಿ 3ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಏನ್ ಮಾಡಲಾಗ್ತದಂದ್ರ ತೆಗೆದು ಹಾಕಲಾಗ್ತದ ಅಂತಕ್ಕಂಥದ್ದು. ಮೊದಲು 31ನೇ ವಿಧಿಯಲ್ಲಿ ಇದು ಕಂಡು ಬರ್ತಿತ್ತು ಆಸ್ತಿ ಹಕ್ಕು. ಇದರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಈ ತಿದ್ದುಪಡಿಯ ಮೂಲಕ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ 300A ವಿಧಿಯಲ್ಲಿ ಏನಾಗ್ತದ ಈ ಆಸ್ತಿ ಹಕ್ಕು ಕಂಡು ಬರ್ತದ. ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಏನಂದ್ರ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ವಿಧಾನಸಭೆ ಮತ್ತು ಲೋಕಸಭೆಯ ಅಧಿಕಾರ ಅವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಏನ್ ಮಾಡಲಾಗಿತ್ತು ಅಂದ್ರ ಹೆಚ್ಚಿಗೆ ಮಾಡಲಾಗಿತ್ತು. ಈ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಮತ್ತೆ 6 ವರ್ಷದಿಂದ 5 ವರ್ಷಕ್ಕೆ ಏನ್ ಮಾಡಲಾಯಿತಂದ್ರ ಅಧಿಕಾರ ಅವಧಿಯನ್ನ ಕಡಿಮೆ ಮಾಡಲಾಯಿತು ಅಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶ ಅಂತಕ್ಕಂಥದ್ದು. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಇದ್ದಂತ ರಿಟ್ ಆಜ್ಞೆಗಳನ್ನು ಕೂಡ ರದ್ದುಪಡಿಸಲಾಗಿತ್ತು. ಮತ್ತೆ ಅವುಗಳಿಗೆ ಏನ್ ಮಾಡಲಾಯಿತು ಅಂದ್ರ ರಿಟ್ ಆಜ್ಞೆಗಳನ್ನ ಅಧಿಕಾರವನ್ನ ಮತ್ತೆ ಏನ್ ಮಾಡಲಾಯಿತು ಮರಳಿ ಕೊಡಲಾಯಿತು ಅಂತಕ್ಕಂಥದ್ದು. ಹೀಗೆ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಕೂಡ ಒಂದು ಪ್ರಮುಖವಾದಂತ ತಿದ್ದುಪಡಿಯಾಗಿದೆ ಅಂತಕ್ಕಂಥದ್ದು. ಇನ್ನ ಆಪ್ಷನ್ ಸಿ ಯಲ್ಲಿ ಯಾವ ಒಂದು ತಿದ್ದುಪಡಿ ಇದೆ ಅಂದ್ರ 42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಂಡು ಬರ್ತದ ಅಂತಕ್ಕಂಥದ್ದು. 42ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಪ್ರಸ್ತುತವಾಗಿ ನಾನು 106 ಸಂವಿಧಾನಾತ್ಮಕ ತಿದ್ದುಪಡಿಗಳಾಗಿದ್ದಾವ ಅಂತ ಹೇಳಿ. ಆ 106 ಸಂವಿಧಾನಾತ್ಮಕ ತಿದ್ದುಪಡಿಗಳಲ್ಲಿ ಅತ್ಯಂತ ಪ್ರಮುಖವಾದಂತ ತಿದ್ದುಪಡಿ ಯಾವುದಂದ್ರ ಅದು 42ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಆದ್ದರಿಂದಲೇ ಈ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ನಾವು ಮಿನಿ ಸಂವಿಧಾನ ಅಂತೇಳಿ ಕರೆಯಲಾಗ್ತದ. ಮಿನಿ ಸಂವಿಧಾನ. ಯಾವ ಸಂವಿಧಾನ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ ಅಂದ್ರ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಈ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯು 1976ರಲ್ಲಿ ಜಾರಿಗೆ ಬರ್ತದ. ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ಆದಂತ ತಿದ್ದುಪಡಿ ಯಾವುದಂದ್ರ ಈ 42ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಬಹಳಷ್ಟು ಅಂಶಗಳನ್ನ ಏನ್ ಮಾಡಲಾಗ್ತದಂದ್ರ ಬದಲಾವಣೆಗಳನ್ನ ಮಾಡಲಾಗ್ತದ ಅಂತಕ್ಕಂಥದ್ದು. ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಅದರ ಜೊತೆಗೆ ಸಮಗ್ರತೆ ಅಂತಕ್ಕಂಥ ಪದಗಳನ್ನ ಸೇರ್ಪಡೆ ಮಾಡಲಾಗ್ತದ.
ಸಂವಿಧಾನದ 4A ಭಾಗಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಗ್ತದ. ವಿಧಾನಸಭೆ ಮತ್ತು ಲೋಕಸಭೆಯ ಅಧಿಕಾರಾವಧಿಯನ್ನ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಳ ಮಾಡಲಾಗ್ತದ. ಹೀಗೆ ಅನೇಕ ರೀತಿಯಾದಂತಹ ವಿಷಯಗಳನ್ನ ಏನ್ ಮಾಡ್ತದಂದ್ರ ಈ ತಿದ್ದುಪಡಿಯು ಬದಲಾವಣೆಯನ್ನ ಮಾಡ್ತದ ಅಂತಕ್ಕಂಥದ್ರ ಬಗ್ಗೆ ಹೇಳಲಾಗ್ತದ. ಅದರ ಜೊತೆಗೆ ಇನ್ನು ಆಪ್ಷನ್ ಡಿ ಯಲ್ಲಿ ಕಂಡು ಬರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದಂದ್ರ ಅದು 52ನೇ ಸಂವಿಧಾನಾತ್ಮಕ ತಿದ್ದುಪಡಿ. 52ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಈ 52ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ರಾಜೀವ್ ಗಾಂಧಿ ಅವರ ಕಾಲಾವಧಿಯಲ್ಲಿ ಆದಂತ ತಿದ್ದುಪಡಿಯಾಗಿದ್ದು ಇದು ಯಾವಾಗ ಜಾರಿಗೆ ಬರ್ತದಂದ್ರ 1985ರಲ್ಲಿ. 1985ರಲ್ಲಿ ಜಾರಿಗೆ ಬರ್ತದ. 52ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಪಟ್ಟಂತದ್ದಾಗಿದೆ ಅಂದ್ರ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿಯಾಗಿದೆ ಅಂತಕ್ಕಂಥದ್ದು. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಯಾವ ಅನುಸೂಚಿಯಲ್ಲಿ ಕಂಡು ಬರ್ತದಂದ್ರ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಕಂಡು ಬರುತ್ತದೆ. ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಏನಾಗ್ತದಂದ್ರ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಕಾನೂನು ಕಂಡು ಬರ್ತದೆ ಅಂತಕ್ಕಂಥದ್ದು. ಇದು ಪ್ರಮುಖವಾದಂತ ಒಂದು ತಿದ್ದುಪಡಿ ಅಂತಕ್ಕಂಥದ್ದು. ಇನ್ನ ಈ 5ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಯ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ? ಆಪ್ಷನ್ ಎ 356, ಆಪ್ಷನ್ ಬಿ 360, ಆಪ್ಷನ್ ಸಿ 352, ಆಪ್ಷನ್ ಡಿ 365. ಆಪ್ಷನ್ ಎ 356ನೇ ವಿಧಿ ಅಂತಕ್ಕಂಥದ್ದು. ನಮ್ಮಲ್ಲಿ ಮೊದಲಿಗೆ ನಾವು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಂತಕ್ಕಂಥದ್ದು ನೋಡ್ರ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಂತಕ್ಕಂಥದ್ದು ಭಾರತ ಸಂವಿಧಾನವು ತುರ್ತು ಪರಿಸ್ಥಿತಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. 3 ರೀತಿಯಾದಂತ ತುರ್ತು ಪರಿಸ್ಥಿತಿಗಳಿಗೆ ಏನ್ ಮಾಡಲಾಗಿದೆ ಅಂದ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತಕ್ಕಂಥದ್ದು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ ಯಾವ ವಿಧಿ ಅಂದ್ರ 352. ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಸಂವಿಧಾನದ 356. ಮೂರನೇದು ಹಣಕಾಸು ತುರ್ತು ಪರಿಸ್ಥಿತಿ ಸಂವಿಧಾನದ 360. ಹಾಗಾದ್ರೆ ನಿಮಗಿಲ್ಲಿ ಏನ್ ಕೇಳಿದಾನಂದ್ರ ಯಾವ ವಿಧಿಯ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ವಿಧಿ ಯಾವುದಂದ್ರ ಅದು 352. ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತ ಉತ್ತರವಾಗಿದೆ ಅಂತಕ್ಕಂಥದ್ದು. ಈ ಸಂವಿಧಾನದ 352ನೇ ವಿಧಿಯ ಮೂಲಕ ಬಾಹ್ಯ ದಾಳಿ ಮತ್ತು ಆಕ್ರಮಣದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿವರೆಗೆ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಲಾಗಿದ್ದು 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ, 1975ರಲ್ಲಿ ಆಂತರಿಕ ಬಿಕ್ಕಟ್ಟಿನ ಆಧಾರದ ಮೇಲೆ ಈ ತುರ್ತು ಪರಿಸ್ಥಿತಿನ ಜಾರಿಗೊಳಿಸಲಾಗ್ತದೆ ಅಂತಕ್ಕಂಥದ್ದು. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತದ್ದು. ಇನ್ನ ರಾಜ್ಯ ತುರ್ತು ಪರಿಸ್ಥಿತಿ ಅಂದಾಗ 356ನೇ ವಿಧಿ ಅಂತೇಳಿ ಕಂಡು ಬರ್ತದ. ಈ ರಾಜ್ಯ ತುರ್ತು ಪರಿಸ್ಥಿತಿನ ಯಾವಾಗ ಜಾರಿಗೊಳಿಸಲಾಗ್ತದಂದ್ರ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಸಂವಿಧಾನದ 356ನೇ ವಿಧಿಯ ಮೂಲಕ ರಾಷ್ಟ್ರಪತಿಯ ಆಡಳಿತವನ್ನ ಜಾರಿಗೊಳಿಸಲಾಗ್ತದ. ಇಲ್ಲಿವರೆಗೆ ವಿವಿಧ ರಾಜ್ಯಗಳ ಮೇಲೆ ವಿವಿಧ ಬಾರಿ ರಾಷ್ಟ್ರಪತಿಯ ಆಡಳಿತವನ್ನ ಜಾರಿಗೊಳಿಸಲಾಗಿದ್ದು, ಹಾಗಾದ್ರೆ ಈ ರಾಷ್ಟ್ರಪತಿಯ ಆಡಳಿತವನ್ನ ಜಾರಿಗೊಳಿಸಿದ ಮೊಟ್ಟ ಮೊದಲ ರಾಜ್ಯ ಯಾವುದಂದ್ರ ನೋಡ್ರಿ, ಪಂಜಾಬ್ ಅಂತಕ್ಕಂಥ ರಾಜ್ಯದ ಮೇಲೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಲಾಗಿದೆ ಅಂತಕ್ಕಂಥದ್ದು 1951ರಲ್ಲಿ ಪಂಜಾಬ್ ರಾಜ್ಯದ ಮೇಲೆ ರಾಷ್ಟ್ರಪತಿಯ ಆಡಳಿತವನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೊಳಿಸಲಾಗಿದೆ. ಹೀಗೆ
ನಮ್ಮ ಕರ್ನಾಟಕದ ಮೇಲೆ ಒಟ್ಟು 6 ಬಾರಿ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನ್ ಮಾಡಲಾಗಿದೆ ಅಂದ್ರ ಘೋಷಣೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಇನ್ನ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ವಿಧಿ ಯಾವ್ದಂದ್ರ ಅದು 360ನೇ ವಿಧಿ ಅಂತಕ್ಕಂಥದ್ದು. ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ನಿಮ್ಗೆ, ಆಪ್ಷನ್ ಡಿ ದಾಗ 365ನೇ ವಿಧಿ ಅಂತೇಳಿ, 365ನೇ ವಿಧಿ. ಇದು ಕೂಡ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತದ್ದು. ನಮಗೆಲ್ಲ ರಾಷ್ಟ್ರಪತಿ ಆಡಳಿತ ಅಂದ್ರ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ಕೇವಲ 356ನೇ ವಿಧಿ ಅಂತ ಎನಿಸ್ಬಿಡ್ತದ. 356ನೇ ವಿಧಿಯು ಸಹ ರಾಷ್ಟ್ರಪತಿಯ ಆಡಳಿತ ಜಾರಿಗೊಳಿಸುವುದರ ಬಗ್ಗೆ ತಿಳಿಸ್ಕೊಡ್ತದ. ಆದರೆ ಈ 356ನೇ ವಿಧಿಗೂ ಮತ್ತು 365ನೇ ವಿಧಿಗೂ ಏನು ವ್ಯತ್ಯಾಸ ಅಂದ್ರ, ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಸಂವಿಧಾನದ 356ನೇ ವಿಧಿಯನ್ನ ಬಳಸಿಕೊಂಡು ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಲಾಗ್ತದ. ಆದರೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ನಿರ್ದೇಶನವನ್ನ ಪಾಲಿಸದಿದ್ದಾಗ ನಾವು ಸಂವಿಧಾನದ 365ನೇ ವಿಧಿಯನ್ನ ಬಳಸಿಕೊಂಡು ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಲಾಗ್ತದೆ. ಇದು ರಾಜ್ಯದ ಆಡಳಿತ ಯಂತ್ರ ಕುಸಿದು ಬಿದ್ದಾಗ 356. ಇದು ಕೇಂದ್ರದ ನಿರ್ದೇಶನವನ್ನ ಪಾಲಿಸದಿದ್ದಾಗ ನಾವು ಏನ್ ಮಾಡ್ತೀವಿ ಅಂದ್ರ ಈ ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಮೇರೆಗೆ 365ನೇ ವಿಧಿನ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಜಾರಿಗೊಳಿಸ್ತಾರ ಅಂತಕ್ಕಂಥದ್ದು. ಹೀಗೆ ಈ 4 ರೀತಿಯಾದಂತ ಒಂದು ತುರ್ತು ಪರಿಸ್ಥಿತಿಗಳು ಕಂಡು ಬರ್ತಾವಂತಕ್ಕಂಥದ್ರ ಬಗ್ಗೆ ಹೇಳಲಾಗ್ತದ. ಇವತ್ತಿನ ಈ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ವಿಶ್ಲೇಷಿಸಲಾಗಿದೆ. ಹೀಗೆ ನಾವು ಓದೋ ಮುಂದನೂ ಸಹ ಹೀಗೆ 4 ಆಪ್ಷನ್ಗಳನ್ನ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದ್ದರೂ ಸಹ ನಾವು ಕೇವಲ ಒಂದು ಸರಿಯಾದ ಉತ್ತರವನ್ನ ನೋಡುವುದರ ಬದಲಾಗಿ ಆ ಉತ್ತರದ ಜೊತೆಗೆ ಇನ್ನುಳಿದಂತ 3 ಉತ್ತರಗಳನ್ನು ಸಹ ನಾವು ನೋಡಿ ಈ ರೀತಿಯಾಗಿ ಬಿಡಿಸಿದ್ದೆ ಆದ್ರೆ ನಮಗೆ ಮುಂದೆ ಬರ್ತಕ್ಕಂತ ಯಾವುದೇ ಪರೀಕ್ಷೆಯಲ್ಲಿ ನಾವು ಯಶಸ್ಸನ್ನ ಸಾಧಿಸಲು ಸಾಧ್ಯವಿದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.